ರಾಜ್ಯದ ಮುಖ್ಯಮಂತ್ರಿಯವರ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಬಿಕರ್ನಕಟ್ಟೆ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಮುಂದಿನ ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಸುಮಾರು ಅಂದಾಜು 50 ಲಕ್ಷ ಅನುದಾನದಲ್ಲಿ ನೀಡಿದ ರಸ್ತೆಯ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಕರ್ನಾಟಕ ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಜರವರ ನೇತೃತ್ವದಲ್ಲಿ ಈ ಒಂದು ಕಾಮಗಾರಿಯು ಯಶಸ್ವಿಯಾಗಿ ನಡೆದಿತ್ತು. ಇದರ ಉದ್ಘಾಟನಾ ಸಮಾರಂಭವು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಹಾಗೂ ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಜರವರ ನೇತೃತ್ವದಲ್ಲಿ ನಡೆಯಿತು. ನಂತರ ಮಾತನಾಡಿದ ಮಂಜುನಾಥ್ ಭಂಡಾರಿ ಅವರು ಐವನ್ ಡಿಸೋಜರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ಈ ರಸ್ತೆಯು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಉಪಯುಕ್ತ ರೀತಿಯಲ್ಲಿ ಆಗಲಿ ಎಂದು ಶುಭ ಹಾರೈಸಿದರು. ಬಹಳ ಜನ ಕೇಳ್ತಾ ಇರ್ತಾರೆ, ನಮಗೆ ಅನುದಾನ ತಂದುಕೊಡಿ ಅಂತೇಳಿ. ನಾನು ಹೇಳಿದೆ, ಅನುದಾನ ತರಬೇಕು ಅಂತ ನಾನು ಐವನ್ ಡಿಸೋಜರ್ ಹತ್ರ ಕಲಿಬೇಕು. ನಾನೇನಂದರೆ ಹಲವಾರು ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ಬಂದಂಥವನು. ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಕೇಳಿ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿಬಿಟ್ಟು. ಯಾಕೆಂತೇಳಿದ್ರೆ ಆ ಮಂತ್ರಿಗಳ ಹತ್ರ ಹೋಗೋದು, ಆ ಅಧಿಕಾರಿಗಳ ಹತ್ರ ಹೋಗೋದು, ಯಾವುದನ್ನೇ ಮಾಡಿದ್ರು ಅವರು ಅದನ್ನು ಭಾಳ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ನನಗೂ ಭಾಳ ಸಂತೋಷ. ಯಾಕೆಂತೇಳಿದ್ರೆ ನಾವು ಜನಪ್ರತಿನಿಧಿಗಳು ಏನಪ್ಪ ಅಂತಂದರೆ ಜನರಿಗೆ ಸ್ಪಂದನೆಯನ್ನು ಮಾಡುವಂಥದ್ದು. ಅದು ಅಲ್ಲದೆ ಈ ಇನ್ಫೆಂಟ್ ಜೀಸಸ್ ಚರ್ಚಿನ ಬಗ್ಗೆ ಬಹಳಷ್ಟು, ಈಗ ನಾನು ಯಾರನ್ನೇ ಕೇಳಿದಾಗ ಕೆಲವರು ಹೇಳ್ತಾರೆ, ನಾವು ಮಂಗಳೂರಿಗೆ ಬಂದಿದ್ವಿ, ಇನ್ಫೆಂಟ್ ಜೀಸಸ್ ಚರ್ಚಿಗೆ ನಾವು ಹೋಗಿದ್ವಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂತಂದರೆ ಜಾತಿ, ಮತ, ಧರ್ಮ, ಭೇದ ಎಲ್ಲವನ್ನು ಮೆಟ್ಟು ನಿಂತಂಥ ಒಂದು ಮಂಗಳೂರಿನ ಕೆಲವು ಚರ್ಚ್ಗಳಲ್ಲಿ ಇನ್ಫೆಂಟ್ ಜೀಸಸ್ ಚರ್ಚ್ ಅಂಥ ಒಂದು ಚರ್ಚಿನ ಸೇವೆಯನ್ನು ಮಾಡುವಂಥ ಯೋಗ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷವನ್ನು ಪಡುತ್ತೆ. ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಇಲ್ಲಿದ್ದಾರೆ. ಮತ್ತೊಮ್ಮೆ ಐವನ್ ಡಿಸೋಜರವರು ಯಾವುದೇ ಕಾರ್ಯಕ್ರಮಗಳನ್ನು ಕೈಗೊಂಡು ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿ ಈ ಅವಕಾಶವನ್ನು ಮಾಡಿಕೊಡ್ತಾರೆ. ಇದೇ ವೇಳೆ ಐವನ್ ಡಿಸೋಜರವರು ಮಾತನಾಡಿ, ಮುಖ್ಯಮಂತ್ರಿಗಳು ಬಹಳ ಒಂದು ಅಭಿವೃದ್ಧಿಯ ಚಿಂತನೆಯಲ್ಲಿ ಬಿಕರ್ನಕಟ್ಟೆ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಈ ಮುಂದಿನ ರಸ್ತೆಯ ಕಾಂಕ್ರೀಟೀಕರಣಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ನಾಗರಿಕರ ಪರವಾಗಿ ಅಭಿನಂದನೆಗಳು ಎಂದು ಹೇಳಿದರು. ಇದೊಂದು ಬಹಳ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಲ್ಲಿ ಭೇಟಿ ಕೊಟ್ಟು ಆಶೀರ್ವಚನವನ್ನು ಗುರುಗಳಿಂದ ಪಡ್ಕೊಂಡಿದ್ದಾರೆ. ಈ ಚರ್ಚಿನ ಮೂಲಕ ಎಷ್ಟೋ ಜನರಿಗೆ ಮಧ್ಯಾಹ್ನದ ಊಟ, ಸಹಾಯಧನ ಇದೆಲ್ಲ ಸಿಗತಕ್ಕಂಥದ್ದು. ಮತ್ತು ಸರ್ಕಾರದಿಂದ ಕೂಡ ನಾವು ಇದೊಂದು ಪುಣ್ಯಕ್ಷೇತ್ರ ಎಂದು ಪರಿಗಣಿಸಿ ಇಲ್ಲಿ ಹಿಂದೆ ಆರ್.ವಿ. ದೇಶಪಾಂಡೆ ಅವರು ರಾಜ್ಯದ ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಇಲ್ಲಿ ಮಾಡಿದ್ದೇವೆ. ಮಾತ್ರವಲ್ಲ, ಇಲ್ಲಿ ಒಂದು ಪ್ರವಾಸಿ ಧಾಮದ ಯೋಜನೆಯ ಮೂಲಕ ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಇದನ್ನು ಈ ಚರ್ಚಿನ ಈ ಒಂದು ಶ್ರೈನ್ನ ಆಡಳಿತಕ್ಕೆ ನಾವು ಒಪ್ಪಿಸಿದ್ದೇವೆ. ಯಾಕಂದರೆ ಯಾವ ಕೆಲಸ ಇಲ್ಲಿ ಮಾಡಿದರೂ ಅದು ಅತ್ಯಂತ ಚೆನ್ನಾಗಿ ಮತ್ತು ಅದರ ಪ್ರಯೋಜನ ಸಮಾಜಕ್ಕೆ ಸಿಗ್ತದೆ ಅಂತೇಳಿ ಉದ್ದೇಶದಿಂದ ಮಾಡಿದ್ದೇವೆ. ಮತ್ತು ಯಾವುದೇ ಥರದ ಕಂಪ್ಲೇಂಟ್ ಇಲ್ಲದೆ ಏನು ಕೆಲಸ ಮಾಡಿದ್ದೇವೋ ಅದು ಎಲ್ಲವೂ ಚೆನ್ನಾಗಿ ಮಾಡಿ ಸರ್ಕಾರದ ಉದ್ದೇಶ ಏನಿದೆ ಅದು ಈಡೇರಿದೆ ಅಂತ ನನಗೆ ಅನಿಸ್ತದೆ. 50 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಬಂದಂಥ ಅನುದಾನದಲ್ಲಿ ಈ ಒಂದು ರಸ್ತೆಗೆ ಅನುದಾನವನ್ನು ಇಟ್ಟು ಇವತ್ತು ಈ ರಸ್ತೆ ಪೂರ್ಣಗೊಂಡಿದೆ. ಇನ್ನೂ ಸ್ವಲ್ಪ ಕೆಲಸ ಅಲ್ಲಿ ಬಾಕಿ ಇದ್ದಾವೆ, ಅದನ್ನು ಕೂಡ ಅವರು ಮಾಡ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಅದನ್ನು ಕೂಡ ಮಾಡಿಕೊಡ್ತೀವಿ. ಅದರ ಜೊತೆಯಲ್ಲಿ ಇದು ಒಂದು ಒಳ್ಳೆಯ ರಸ್ತೆ. ಬಹುಶಃ ಮೇಲಿನ ಕೆಳಗೆ ಹೋಗಬೇಕಾದ್ರೆ ಇನ್ನೂ ಅದಕ್ಕೆ ಸ್ವಲ್ಪ ವೈಟ್ ಟ್ಯಾಪಿಂಗ್ ಎಲ್ಲ ಹಾಕಿ, ಇನ್ನೂ ಅದಕ್ಕೆ ರಿಫ್ಲೆಕ್ಟರ್ಸ್ ಹಾಕಿ ಇನ್ನೂ ಒಂದು ಚೆನ್ನಾಗಿ ಮಾಡಿಕೊಡ್ತೇವೆ. ಚರ್ಚಿನ ಧರ್ಮಗುರು ಫಾದರ್ ಸ್ಟೀಫನ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಪೂಜಾರಿ, ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಲೀಂ, ಮಾಜಿ ಕಾರ್ಪೊರೇಟರ್ ನವೀನ್ ಡಿಸೋಜಾ, ಭಾಸ್ಕರ್ ರಾವ್, ಕೇಶವ ಮರೋಳಿ, ಅಪ್ಪಿಲತಾ, ಸಬಿತಾ ಮಿಸ್ಕಿತ್, ಸತೀಶ್ ಪೆಂಗಲ್, ಪ್ರೇಮ್ ಬಲ್ಲಾಲ್ ಬಾಗ್, ಕಾಂಗ್ರೆಸ್ನ ನಾಯಕರುಗಳಾದ ಮನೀಶ್ ಬೋಳಾರ್, ಮನುರಾಜ್, ಮೀನಾ ಟೆಲ್ಲಿಸ್, ಇಮ್ರಾನ್ ಎಆರ್, ಪ್ರವೀಣ್ ಜೇಮ್ಸ್, ಕ್ಲೇವ್ ವೆರೆನ್ಸಿಯಾ, ಅನಿಲ್ ರಸ್ಕಿನಾ, ಜೋಕಿಮ್ ಡಿಸೋಜಾ, ವಿಲ್ಫ್ರೆಡ್ ಮಿನೇಜಸ್, ವಿಕ್ಟೋರಿಯಾ ಅತ್ತಾವರ್ ಉಪಸ್ಥಿತರಿದ್ದರು.